ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕೇವಲ 2 ದಿನ ಬಾಕಿ ಇರುವುದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ರಣತಂತ್ರವನ್ನೇ ಹೆಣಿತಾ ಇದೆ. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕೇವಲ 2 ದಿನ ಬಾಕಿ ಇರೋದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ರಣತಂತ್ರವನ್ನ ರೂಪಿಸ್ತಾ ಇವೆ. ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರೋದಕ್ಕೆ ದೋಸ್ತಿ ತಯಾರಿಯನ್ನ ನಡೆಸ್ತಾ ಇದೆ. ಬಜೆಟ್ ಅಧಿವೇಶನದ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ದೋಸ್ತಿ ಸರ್ಕಾರ ಅಂದ್ರೆ ಮೈತ್ರಿ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇರೋದು. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಜೊತೆಗೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಅಧಿವೇಶನ ಮಂಡನೆಯಾಯಿತು. ಅಲ್ಲೂ ಕೂಡ ರಾಜ್ಯ ಅಂದ್ರೆ ರೈತಾಪಿ ವರ್ಗದವರಿಗಾಗಿರಬಹುದು ಅಥವಾ ನಿರೀಕ್ಷೆ ಪಟ್ಟಂತಹ ಯಾವುದೇ ಬಜೆಟ್ಗಳು ಅಧಿವೇಶನದಲ್ಲಿ ಮಂಡನೆ ಆಗಿರಲಿಲ್ಲ. ಹಾಗಾಗಿ ರಾಜ್ಯ ಬಜೆಟ್ ಮೇಲಾದ್ರೂ ಕೆಲವೊಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಹಾಗಾಗಿ ಸರ್ಕಾರ ಏನಾದ್ರೂ ರೈತಾಪಿ ವರ್ಗದವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಏನಾದ್ರೂ ಬೆಲೆ ಏರಿಕೆಯ ಬರೆಯನ್ನು ನೀಡಿರುವಂತಹ ರಾಜ್ಯ ಸರ್ಕಾರ ಏನಾದ್ರೂ ಗಿಫ್ಟ್ ಕೊಡುತ್ತಾ ಅನ್ನೋದನ್ನ ಕಾಯಬೇಕು. ಈ ಹೊತ್ತಿನಲ್ಲೇ ಸರ್ಕಾರವನ್ನ ಕೆಲವೊಂದಷ್ಟು ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಸರ್ಕಾರ ಅಂದ್ರೆ ದೋಸ್ತಿ ಸರ್ಕಾರ ಏನಿದೆ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರೋದಕ್ಕೆ ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಪ್ರಮುಖವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಅಥವಾ ಕೆಲವೊಂದಷ್ಟು ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಕಾಯ್ತಾ ಇದೆ. ಹಾಗಾಗಿ ಬಜೆಟ್ ಅಧಿವೇಶನದ ವೇಳೆ ಒಂದೊಳ್ಳೆ ಗಿಫ್ಟ್ ಸಿಗದೇ ಇದ್ರೆ ನಮ್ಮ ರಾಜ್ಯಕ್ಕೆ ಬಜೆಟ್ ಅಧಿವೇಶನದ ಸಮಯದಲ್ಲಿ ಈ ವಿಚಾರಗಳನ್ನ ಅಂದ್ರೆ ಕೆಲವೊಂದಷ್ಟು ವಿಚಾರಗಳಿವೆ ಹೇಳ್ತಾ ಹೋಗ್ತೀವಿ. ಆ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ದೋಸ್ತಿ ಸರ್ಕಾರವು ಕೂಡ ತಯಾರಿಯನ್ನ ನಡೆಸಿಕೊಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಾವು ಅಂದುಕೊಂಡಷ್ಟ ಮಟ್ಟಿಗೆ ಅಂದ್ರೆ ತೆರಿಗೆ ವಿಚಾರವನ್ನ ಹೊರತುಪಡಿಸಿದ್ರೆ ಇನ್ಯಾವ ವಿಚಾರವೂ ಕೂಡ ಉಸಿರನ್ನ ಅಂದ್ರೆ ನಿಟ್ಟುಸಿರನ್ನ ಬಿಡುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಅಧಿವೇಶನದ ಮಂಡನೆ ಆಗಿರಲಿಲ್ಲ. ಹಾಗಾಗಿ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕಾಯ್ತಾ ಇದ್ದಾರೆ. ಕ್ಷಣಗಣನೆ ಕೂಡ ಶುರುವಾಗಿದೆ. ಕೇವಲ 2 ದಿನ ಮಾತ್ರ ಬಾಕಿ ಇರೋದ್ರಿಂದ ಸರ್ಕಾರವನ್ನ ಯಾವ್ಯಾವ ವಿಚಾರದಲ್ಲಿ ಸಿಲುಕಿಸೋದಕ್ಕೆ ಅಥವಾ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ರಣತಂತ್ರವನ್ನ ತಯಾರು ಮಾಡಬಹುದು ಎಲ್ಲವನ್ನ ಕೂಡ ಈಗಾಗಲೇ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಬಿಜೆಪಿ ಸರ್ಕಾರ ಹಾಗೆ ಜೆಡಿಎಸ್ ಸರ್ಕಾರ. ಕೆಲವೊಂದಷ್ಟು ವಿಚಾರ ಇದೆ, ಕೆಲವೊಂದಷ್ಟು ಹಗರಣಗಳು ಕೂಡ ಇವೆ. ಅದನ್ನೆಲ್ಲ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಕೈ ಕಟ್ಟಿ ಹಾಕೋದಕ್ಕೆ ಉಭಯ ನಾಯಕರಿಂದ ಭರಪೂರದ ಸಿದ್ಧತೆ ಕೂಡ ನಡೀತಾ ಇದೆ. ಪಂಚ ಗ್ಯಾರಂಟಿ ವಿಚಾರ ಆಗಿರಬಹುದು, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ, ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋದು, ಉದಯಗಿರಿಯ ಗಲಭೆ, ಮೈಕ್ರೋ ಫಿನಾನ್ಸ್ ಕಿರಿಕ್ನಿಂದ ಜನರು ಸಾವಿಗೀಡಾಗಿರೋದು ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇನ್ನು ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆ ಸೇರಿ ಹಲವು ವಿಚಾರಗಳ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸದನದಲ್ಲಿ ಚರ್ಚೆ ಮಾಡಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಹೇಳ್ತಾ ಇದ್ವಿ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ರಣತಂತ್ರವನ್ನ ರೂಪು ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಪಂಚ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ 4 ಗ್ಯಾರಂಟಿಗಳು ಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದೆ. ಇದನ್ನ ಪ್ರಶ್ನೆ ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸರಣಿ ಸಾವುಗಳಾಗಿತ್ತು. ಅದು ಸೇರಿದಂತೆ ರಾಜ್ಯದ ಹಲವು ಕಡೆ ಕೂಡ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವುಗಳಾಗಿತ್ತು. ಅದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಯಾರು ಕೂಡ ಸರ್ಕಾರವನ್ನ ನೋಡಿ ಹೆದರ್ಕೊಳ್ತಾ ಇಲ್ಲ, ಇದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಕೆಪಿಎಸ್ಸಿ ಅಂತ ಹೇಳಿದ್ರೆ ಎಡವಟ್ಟುಗಳ ಸರಮಾಲೆ. ಕಳೆದ ಬಾರಿಯೂ ಕೂಡ ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ತಪ್ಪುಗಳಾಗಿತ್ತು, ಮತ್ತೆ ಮರುಪರೀಕ್ಷೆ ನಡೆಸಿದ್ರು, ಅದರಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳಿತ್ತು. ಎಲ್ಲವೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನು ಉದಯಗಿರಿಯ ಗಲಭೆ, ಇದನ್ನ ಉದಯಗಿರಿಯ ಗಲಭೆ ಅನ್ನೋದಕ್ಕಿಂತ ಕೋಮು ಗಲಭೆ ಅಂತಾನೆ ಕರೆಯಬಹುದು. ಈ ರಾಜ್ಯ ಸರ್ಕಾರದಲ್ಲಿ ಕೋಮು ಗಲಭೆಗಳು ಎಷ್ಟರ ಮಟ್ಟಿಗೆ ತಳುಕನ್ನ ಹಾಕ್ತು, ಅಟ್ಟಹಾಸವನ್ನ ಮೆರಿತು ಅನ್ನೋದನ್ನ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಮೈಕ್ರೋ ಫಿನಾನ್ಸ್ ಕಿರಿಕ್ನಿಂದ ಕೆಲವೊಂದಷ್ಟು ಜನರು ಸೂಸೈಡ್ ಮಾಡಿಕೊಂಡ್ರು, ಹಾಗೆ ಸುಗ್ರೀವಾಜ್ಞೆಗಳು ಕೂಡ ಬಿಡುಗಡೆಯಾದ್ರೂ ಅದನ್ನ ಕ್ಯಾರೇ ಅಂತ ಇಲ್ಲ. ಎಲ್ಲವನ್ನ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸದನದಲ್ಲಿ ಚರ್ಚೆ ಮಾಡಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ನಾವು ಮೊದಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದ ಒಂದು ಅಧಿವೇಶನದಲ್ಲಿ ಯಾವ ಬಜೆಟ್ ಕೂಡ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಇದ್ರ ಜೊತೆಗೆ ರಾಜ್ಯ ಸರ್ಕಾರವನ್ನ ಕೂಡ ಕಟ್ಟಿ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಮುಂದುವರೆದು ಜೆಡಿಎಸ್ ಶಾಸಕರನ್ನ ವಿಶ್ವಾಸಕ್ಕೆ ಕೂಡ ತೆಗೆದುಕೊಳ್ಳೋದಕ್ಕೆ ಹೋರಾಟ ನಡೆಸುವಂತಹ ಸಾಧ್ಯತೆ. ಗ್ಯಾರಂಟಿಗಳ ವಿರುದ್ಧ ಧ್ವನಿ ಎತ್ತುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹೋರಾಡೋದಕ್ಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಮಾಡಲೇಬೇಕು ಅಂತ ಸಜ್ಜಾಗಿದ್ದಾರೆ.
ಗ್ಯಾರಂಟಿಗಳ ವಿರುದ್ಧ ಪ್ರಮುಖವಾಗಿ ಗ್ಯಾರಂಟಿಗಳು ಮೂಲೆಯಲ್ಲಿ ಬಿದ್ದಿವೆ. ನಾವು ಹೇಳ್ತಾ ಇದ್ವಿ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ ಇನ್ಯಾವ ಗ್ಯಾರಂಟಿಗಳು ಕೂಡ ಜನರ ಭರವಸೆಯನ್ನ ಹುಸಿಯನ್ನಾಗಿಸಿವೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹೋರಾಟವನ್ನ ಮಾಡಬೇಕು ಅಂತ ಸಜ್ಜಾಗಿದ್ದಾರೆ. ಇವರ ಹತ್ರನೂ ಕೂಡ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಸದನದಲ್ಲಿ ಧ್ವನಿ ಎತ್ತಲೇಬೇಕು ಅಂತ. ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿಗಳ ವಿಚಾರವನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಹಾಗಾಗಿ ಜೆಡಿಎಸ್ ಶಾಸಕರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೇವಲ ಅವರ ಒಬ್ಬರ ಧ್ವನಿಯಿಂದ ಎಲ್ಲವೂ ಕೂಡ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜೆಡಿಎಸ್ ಶಾಸಕರನ್ನ ಮೊದಲಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ, ಕೆಲವೊಂದಷ್ಟು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ತದನಂತರದಲ್ಲಿ ಧ್ವನಿಯನ್ನ ಎತ್ತುತ್ತಾರೆ. ಇನ್ನು ವಿಪಕ್ಷ ನಾಯಕರಿಗೆ ತಿರುಗೇಟನ್ನ ನೀಡೋದಕ್ಕೆ ಕೈಪಡೆ ಕೂಡ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಬಿಜೆಪಿಯ ಬಣಬಡಿದಾಟದ ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಕೈ ನಾಯಕರು. ಬಿಜೆಪಿಯಲ್ಲಿರುವ ಸಮನ್ವಯದ ಕೊರತೆಯನ್ನ ಪ್ರಸ್ತಾಪ ಮಾಡಿ ಹೋರಾಟ ಮಾಡೋದಾಗಿ ಕೈ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ವಿಪಕ್ಷ ನಾಯಕರಿಗೆ ತಿರುಗೇಟನ್ನ ನೀಡೋದಕ್ಕೆ ಕೈಪಡೆ ತಯಾರಾಗಿರೋದು. ಅಂದ್ರೆ ವಿಪಕ್ಷಗಳು ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಯಾವ್ಯಾವ ವಿಚಾರವನ್ನ ನಾವು ಹೇಳ್ತಾ ಇದ್ವಿ, ಪ್ರಮುಖವಾಗಿ ಗ್ಯಾರಂಟಿಗಳು, ಗಲಭೆಗಳು, ಮೈಕ್ರೋ ಫಿನಾನ್ಸ್, ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರೆ ಪ್ರತಿಪಕ್ಷಗಳ ಕೆಲವೊಂದಷ್ಟು ಕುಂದುಕೊರತೆಗಳಿವೆ, ಅದನ್ನ ರಾಜ್ಯ ಸರ್ಕಾರಗಳು ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದೆ. ಪ್ರಮುಖವಾಗಿ ಬಿಜೆಪಿಯಲ್ಲಿ ಬಣಬಡಿದಾಟ, ಮೊದಲಿನಿಂದಲೂ ಕೂಡ ಅಸಮಾಧಾನ ಎಲ್ಲವೂ ಕೂಡ ಇರುವಂತ ವಿಚಾರ, ಇದನ್ನ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಕೈ ನಾಯಕರು ರೆಡಿಯಾಗಿದ್ದಾರೆ. ಹಾಗೆ ಬಿಜೆಪಿಯಲ್ಲಿನ ಸಮನ್ವಯತ ಕೊರತೆ ಅಂದ್ರೆ ಈಕ್ವಾಲಿಟಿ ಇಲ್ಲ ಅಂತ ಅದೇ ಪಕ್ಷದ ಅಂದ್ರೆ ಸ್ವಪಕ್ಷದವರೇ ಹೇಳ್ಕೊಳ್ತಾ ಇರೋದ್ರಿಂದ ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಹೋರಾಟ ಮಾಡೋದಾಗಿ ಕೈ ನಾಯಕರು ಕೂಡ ಸಜ್ಜಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ಕಾಳಗವೇ ಸೃಷ್ಟಿಯಾಗಬಹುದು. ಜೊತೆಯಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜೆಡಿಎಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಕ್ಷಗಳ ಗಲಾಟೆ ನಡೆಯುತ್ತಾ, ಅಥವಾ ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಕೆಲವೊಂದಷ್ಟು ಬಜೆಟ್ ಅಧಿವೇಶನ ಮಂಡನೆ ಮಾಡ್ತಾರಲ್ಲ, ಅದರಲ್ಲಿ ರೈತಾಪಿ ವರ್ಗದವರನ್ನ ಕೂಡ ಕನ್ಸಿಡರ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಇನ್ನೇನು 2 ದಿನಗಳು ಬಾಕಿ ಇರೋದು ರಾಜ್ಯ ಬಜೆಟ್ ಅಧಿವೇಶನಕ್ಕೆ, ಏನೇನು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಎಲ್ಲ ಪಕ್ಷದವರು? ಖಂಡಿತ ದಯನ, ಏನ್ ಸದ್ಯ ನೀವ್ ಹೇಳ್ದಾಗೆ ಇನ್ನೇನ್ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಇನ್ನು 2 ದಿನಗಳೇ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ತಂತ್ರಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನು ಮೊನ್ನೆ ಅಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಉಭಯ ನಾಯಕರು ಏನ್ ಸೇರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆಗಳು ಮಾಡ್ಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಒಂದ್ ಕಡೆ ನಡ್ಕೊಂಡಿದ್ರೆ, ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 1-2 ಸಭೆಗಳನ್ನ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇವರ ಮೇನ್ ಅಜೆಂಡಾ ಇರೋದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಅಂತಾನೆ ಹೇಳ್ಬೋದು. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಸುಗ್ರೀವಾಜ್ಞೆ ಏನ್ ತಂದ್ರು, ಆ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಏನು ಸಾಮಾನ್ಯ ಜನರಿಗೆ ಯೂಸ್ ಆಗ್ತಿಲ್ಲ ಅನ್ನೋದು ಒಂದು ಕಡೆ ಇಟ್ಕೊಂಡ್ರೆ, ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು 2 ಏನ್ ಪ್ರಮುಖ ಗ್ಯಾರಂಟಿಗಳು ಏನಿದಾವೆ ಅದರಲ್ಲಿ ಸಾರ್ವಜನಿಕರಿಗೆ ಹಣ ತಲುಪಿಸಲು ಸರ್ಕಾರ ಮುಂದಾಗಿಲ್ಲ ಅನ್ನೋದು ಅದೊಂದು ಕಡೆ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದಯನ. ಓಕೆ ಐಶ್ವರ್ಯ, ಈಗ ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಒಂದ್ ಕಡೆ ಹೇಳಲಾಗ್ತಾ ಇದೆ ದೋಸ್ತಿ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆ ಅಂತ. ಹೇಗೆ ನಡೆಯುತ್ತೆ ಈ ಹೋರಾಟಗಳು ಅಂತ? ಖಂಡಿತ ಡಾಯನ, ನಿಖಿಲ್ ಕುಮಾರಸ್ವಾಮಿ ಅವರು ಏನು ನಾಳೆ ಅಷ್ಟೇ ಸಭೆಯನ್ನ ಕರೆದಿದ್ದಾರೆ ಅಂತಾನೆ ಹೇಳ್ಬೋದು. ನಾಳೆ ಸಭೆಯಲ್ಲಿ ಮೇನ್ ಅವ್ರ ಅಜೆಂಡಾ ಇರೋದು ಗ್ಯಾರಂಟಿಗಳ ವಿಚಾರವಾಗಿ ಅಂತಾನೆ ಹೇಳ್ಬೋದು. ಏನ್ 2 ಗ್ಯಾರಂಟಿಗಳಲ್ಲಿ ಏನು ಸಾರ್ವಜನಿಕರಿಗೆ ಏನು ಹಣ ಸಿಗ್ತಿಲ್ಲ ಆ ವಿಚಾರವಾಗಿ ಇಟ್ಕೊಂಡು ಒಂದಷ್ಟು ಸಭೆಗಳನ್ನ ಮಾಡಿ, ಸಭೆಗಳಲ್ಲಿ ಒಂದಷ್ಟು ಮಹಿಳಾ ಅಧ್ಯಕ್ಷರುಗಳನ್ನ ಕರೆದು ಸಭೆಯಲ್ಲಿ ಒಂದಷ್ಟು ಮಹಿಳಾ ಘಟಕದ ಅಧ್ಯಕ್ಷಗಳನ್ನ ಕರೆದು ಒಂದಷ್ಟು ಸಭೆಗಳನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಮೇನ್ ಗ್ಯಾರಂಟಿಗಳ ಯೋಜನೆಯಲ್ಲಿ ವಿಫಲ ಆಗಿದೆ ಸರ್ಕಾರ ಅಂತೇಳಿ ಒಂದಷ್ಟು ಆಗ್ರಹವನ್ನ ವ್ಯಕ್ತಪಡಿಸ್ತಾರೆ ಡಯನ. ಥ್ಯಾಂಕ್ ಯು ಐಶ್ವರ್ಯ ಡೀಟೇಲ್ಸ್ಗಾಗಿ.